ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಈಗ ಬೆರಳೆಣಿಕೆ ದಿನಗಳು ಬಾಕಿ ಉಳಿದಿದ್ದಾವೆ. ನೀವು ಈ ವಿಡಿಯೋ ನೋಡಬೇಕಾದ್ರೆ ಇನ್ನು ಎಷ್ಟು ದಿನ ಬಾಕಿ ಉಳಿದಿದೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಹಲವಾರು ವಿದ್ಯಾರ್ಥಿಗಳು ನಾವು ಓದಿದ್ದೆಲ್ಲ ಮರ್ತು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓದಿದ್ದು ಮರ್ತು ಹೋಗಿರಲ್ಲ, ನೆನಪಿನಲ್ಲೇ ಇರುತ್ತೆ. ಬಟ್ ಮರ್ತು ಹೋದ ರೀತಿ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಒಂದು ಟೆನ್ಷನ್ ಇರುತ್ತೆ ನಮಗೆ, ಆ ಟೆನ್ಷನ್ ಅಲ್ಲಿ ಆರತೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ರಿವಿಷನ್ ಮಾಡೋಕ್ಕಿಂತ ಮೊದಲು ಅಥವಾ ನೀವು ಓದಿರೋದು ನೆನಪಿದ್ಯಾ ಅಥವಾ ಇಲ್ವ ಅದನ್ನ ಚೆಕ್ ಮಾಡೋ ಮೊದಲು ಒಮ್ಮೆ ಗ್ಲಾನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ ಅಂತ ಹೇಳಿದ್ರೆ, ಈಗ ಯಾವ್ದೊಂದು ಚಾಪ್ಟರ್ನ ಓದಬೇಕು ಅಂತಿದ್ರೆ ಅಥವಾ ಅದು ನೆನಪಿದ್ಯಾ ಅಥವಾ ಇಲ್ವಾ ಚೆಕ್ ಮಾಡ್ಬೇಕು ಅಂತಿದ್ರೆ, ಅದ್ ಬೇಕಿದ್ರೆ ಬರೆದು ಚೆಕ್ ಮಾಡೋದಾಗಿರ್ಬಹುದು ಅಥವಾ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಚೆಕ್ ಮಾಡೋದಾಗಿರ್ಬಹುದು. ಆ ಟೈಮಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ, ಆ ಚಾಪ್ಟರ್ ಏನಿದೆ ಓಪನ್ ಮಾಡಿ ಅದಂತರ ಗ್ಲಾನ್ಸ್ ಮಾಡ್ತಾ ಹೋಗಿ, ಅದ್ರೊಳಗಡೆ ಯಾವ್ಯಾವ ಪಾಯಿಂಟ್ಸ್ ಇದಾವೆ ಅದನ್ನೊಮ್ಮೆ ನೋಡ್ತಾ ಹೋಗಿ. ನೋಟ್ಬುಕ್ ಆಗಿದ್ರೆ ನೋಟ್ಬುಕ್, ಟೆಕ್ಸ್ಟ್ ಬುಕ್ ಆಗಿದ್ರೆ ಟೆಕ್ಸ್ಟ್ ಬುಕ್, ಅದ್ರೊಳಗಡೆ ನೋಡ್ತಾ ಹೋಗಿ. ಆ ಚಾಪ್ಟರ್ ಗ್ಲಾನ್ಸ್ ಮಾಡೋದಕ್ಕೆ ಒಂದು ಮ್ಯಾಕ್ಸಿಮಮ್ 5 ರಿಂದ 10 ನಿಮಿಷ ಸಾಕು. ಆಲ್ರೆಡಿ ನಿಮ್ದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದ ನಂತರ ನೋಟ್ಬುಕ್ ಅನ್ನ ಕ್ಲೋಸ್ ಮಾಡಿ ಸೈಡಿಗೆ ಇಡಿ. ನೆನಪಿದೆಯಾ ಅಥವಾ ಇಲ್ವಾ ಚೆಕ್ ಮಾಡಿ, ನೆನಪಿನಲ್ಲಿ ಇದ್ದೇ ಇರುತ್ತೆ. ಓಕೆ, ಗ್ಲಾನ್ಸ್ ಮಾಡೋ ಅವಶ್ಯಕತೆ ಇರುತ್ತೆ. ಒಮ್ಮೆ ಗ್ಲಾನ್ಸ್ ಮಾಡಿದ್ರೆ ನೆನಪಿನಲ್ಲಿ ಬರುತ್ತೆ. ಅದಂತರ ಈಗ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಅದೇ ಕಡಿಮೆ ಟೈಮ್ ಇದೆ ಅಲ್ಲ, ಈಗ ಯಾವ ರೀತಿ ಓದ್ಬೇಕು, ಈಗ ಎಕ್ಸಾಮ್ ಈಗ ಸ್ಟಾರ್ಟ್ ಆಗ್ಬಿಡುತ್ತೆ ಕೆಲವು ದಿನದಲ್ಲಿ, ಈಗ ಯಾವ ರೀತಿ ಓದಬೇಕು ಇದನ್ನು ತಿಳ್ಕೊಳ್ಳೋದಾದ್ರೆ, ಕೆಲವು ಸ್ಟೂಡೆಂಟ್ಸ್ ಆಲ್ರೆಡಿ 100% ಸಿಲೆಬಸ್ ಕೂಡ ಕವರ್ ಮಾಡಿದ್ದಾರೆ. ಕೆಲವಲ್ಲ, ಹಲವಾರು ಸ್ಟೂಡೆಂಟ್ಸ್, ಹೆಚ್ಚಿನ ವಿದ್ಯಾರ್ಥಿಗಳು ಇದೇ ರೀತಿ ಮಾಡಿದ್ದಾರೆ. 100% ಸಿಲೆಬಸ್ ಕವರ್ ಕೂಡ ಆಗಿದೆ ಅವ್ರದ್ದು, ಅವ್ರು ರಿವಿಷನ್ ಕೂಡ ಮಾಡಾಗಿದೆ. ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅದನ್ನ ಸಾಲ್ವ್ ಮಾಡಿ. ಅದಂತರ ಕ್ವಶನ್ ಬ್ಯಾಂಕ್ ಅನ್ನ ರಿಲೀಸ್ ಮಾಡಿದರೆ ಈ ವರ್ಷ, ಆ ಕ್ವಶನ್ ಬ್ಯಾಂಕ್ ಅನ್ನ ಸಾಲ್ವ್ ಮಾಡಿ. ಅದಂತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳ ಈ ಪ್ರಿಪರೇಟರಿ ಎಕ್ಸಾಮ್ ಏನಾಯ್ತು ಅದರ ಕ್ವಶನ್ ಪೇಪರ್ ಸಿಕ್ಕರೆ ಅವುಗಳನ್ನ ಕಲೆಕ್ಟ್ ಮಾಡಿ, ಅವುಗಳನ್ನ ಸಾಲ್ವ್ ಮಾಡಿ. ಈ ರೀತಿ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ 100% ಆಗಿದೆ. ರಿವಿಷನ್ ಕೂಡ 2 ರಿಂದ 3 ಸಲ ಅಥವಾ ಜಾಸ್ತಿ ಸಲ ಆಗಿದೆ. ಸಿಲೆಬಸ್ ಕೂಡ ಪೂರ್ತಿಯಾಗಿ ಕವರ್ ಆಗಿದೆ. ಈ ರೀತಿ ಇದ್ದಾಗ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅದು ನಿಮಗೆ ತುಂಬಾ ಇಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಎಕ್ಸಾಮ್ ನಲ್ಲಿ. ಅನಂತರ ಮತ್ತೆ ಯಾವ ವಿದ್ಯಾರ್ಥಿಗಳು ಈಗ 100% ಸಿಲೆಬಸ್ ಕವರ್ ಆಗಿದೆ ಬಟ್ ಇದುವರೆಗೆ ಪರ್ಫೆಕ್ಟ್ ಆಗಿಲ್ಲ, ಆರ್ತಿದ್ದಾಗ ನಿಮಗೆ ರಿವಿಷನ್ ಅವಶ್ಯಕತೆ ಇದೆ. ಸೊ ರಿವಿಷನ್ ಮಾಡ್ತಾ ಇರಿ, ಕಂಟಿನ್ಯೂಸ್ ಆಗಿ ರಿವಿಷನ್ ಮಾಡ್ತಾ ಇರಿ. ಓದಿರೋದು ನೆನಪಿನಲ್ಲಿ ಇದೆಯಾ ಅಥವಾ ಇಲ್ವಾ, ಎಲ್ಲ ಪಾಯಿಂಟ್ಸ್ ಅನ್ನ ಓದಿದನ ಅಥವಾ ಇಲ್ವಾ ಅದನ್ನ ಚೆಕ್ ಮಾಡಬೇಕು. ಅದನ್ನ ಹೇಗೆ ಚೆಕ್ ಮಾಡ್ತೀರಾ? ಒಂದು ನೋಟ್ಬುಕ್ ಏನಿರುತ್ತೋ ನಿಮಗೆ ಕಾಲೇಜಲ್ಲಿ ನೋಟ್ಸ್ ಕೊಟ್ಟಿರ್ತಾರೆ, ಅದನ್ನ ಓದುತ್ತಾ ಚೆಕ್ ಮಾಡಿ. ಅದರ ಪಾಯಿಂಟ್ ನೀವು ಓದಿಲ್ಲ, ಮಿಸ್ ಆಗಿದೆ ಅಥವಾ ಮರ್ತು ಹೋಗಿದೆ ಆರ್ತಿದ್ರೆ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ನೀವು ಕೂಡ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಲೇಬೇಕು. ಯಾಕಂತಂದ್ರೆ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ. ಇದು ಈ ವರ್ಷ ಅಲ್ಲ, ಹಿಂದಿನ ವರ್ಷಗಳಲ್ಲೂ ಕೂಡ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾರೆ. PYQs, ಮಾಡಲ್ ಕ್ವಶನ್ ಪೇಪರ್ಸ್, ಇವುಗಳನ್ನ ಸಾಲ್ವ್ ಮಾಡೋದ್ರಿಂದ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಯಾವ ರೀತಿ ಕ್ವಶನ್ ಬರುತ್ತೆ, ಅದಕ್ಕೆ ಆನ್ಸರ್ ಯಾವ ಪಾಯಿಂಟ್ಸ್ ಅನ್ನ ಕವರ್ ಮಾಡಬೇಕು, ಈ ಐಡಿಯಾ ಎಲ್ಲ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೊ ನೀವು ಕೂಡ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ. ಓದಿರೋ ಸಿಲೆಬಸ್ ಏನಿದೆ ಅಥವಾ ಯಾವ್ದಾದ್ರು ಡಿಫಿಕಲ್ಟ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ಅದು ಕೂಡ ಪರ್ಫೆಕ್ಟ್ ಆಗುತ್ತೆ. ನಂತರ ಮತ್ತೆ ಯಾವ ವಿದ್ಯಾರ್ಥಿಗಳು ಪಾಸಿಂಗ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕು ಈ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಾ, ಅಂತ ವಿದ್ಯಾರ್ಥಿಗಳು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದ್ರೆ, ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ. ಸೊ ಆ ಟೈಮಲ್ಲಿ ಇವು ಆಲ್ರೆಡಿ ಯಾವ್ಯಾವ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ, ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬರ್ದು ಪ್ರಾಕ್ಟೀಸ್ ಮಾಡಿ. ಯಾಕಂತ ಹೇಳಿದ್ರೆ ನೀವೀಗ ಪಾಸಿಂಗ್ ಪ್ಲಾನ್ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ನೀವು ಓದಿರುವಂತಹ ಕಾನ್ಸೆಪ್ಟ್ಗಳೇ ಕಡಿಮೆ ಇರುತ್ತೆ, ಟೋಟಲ್ ಸಿಲೆಬಸ್ ಅಂತ ಓದಿರಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಏನು ಓದಿದಿರೋ ಅದರಿಂದ ಕ್ವಶನ್ ಬಂದಾಗ 1 ಮಾರ್ಕ್ಸ್ ಕೂಡ ಕಟ್ ಆಗಬಾರ್ದು ನಿಮ್ದು. ಅದಕ್ಕೋಸ್ಕರ ಬರ್ದು ಪ್ರಾಕ್ಟೀಸ್ ಮಾಡಿ, ಆದಷ್ಟು ಬರ್ದು ಪ್ರಾಕ್ಟೀಸ್ ಮಾಡಿ. ಆದಷ್ಟು ನೀವು ಬರ್ದೇ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಬರ್ದು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆಗುತ್ತೆ, ಇದರಿಂದ ಎಕ್ಸಾಮ್ ಚೆನ್ನಾಗುತ್ತೆ. ಸೊ ಪಾಸಿಂಗ್ ಪ್ಲಾನ್ ಇಟ್ಕೊಂಡವರು ಬರ್ದು ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಸಾಧ್ಯ ಆದ್ರೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಏನಿದೆ ಅದು ಕೂಡ ಕವರ್ ಮಾಡೋದಕ್ಕಾದ್ರೆ ಕವರ್ ಮಾಡ್ಕೊಳ್ಳಿ. ನಂತರ ಎಕ್ಸಾಮ್ ಎಲ್ರದ್ದು ಚೆನ್ನಾಗಾಗ್ಲಿ. ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.